ಪ್ರಿಯ ಸಹೋದರಿ ಸಹೋದರರೆಲ್ಲರಿಗೂ ನನ್ನ ವಂದನೆಗಳು. ಸಹೋದರರೇ, ದೇವರ ವಾಕ್ಯದಿಂದ ದೇವರ ವಾಕ್ಯವನ್ನು ಓದೋಣ. ನಮ್ಮ ಪಾಪಗಳನ್ನು ಹೊತ್ತುಕೊಂಡನು ಮತ್ತು ನಮ್ಮನ್ನು ಧರ್ಮಶಾಸ್ತ್ರದ ಪಾಪದಿಂದ ಬಿಡಿಸಿದನು. ಆತನು ದೇವರ ಪ್ರಿಯಕುಮಾರನಾಗಿದ್ದಾನೆ. ಅದರಿಂದ ಆತನ ನಾಮದಲ್ಲಿ ನಂಬಿಕೆ ಇಡುವ ಮೂಲಕ ನಾವು ದೇವರ ಮಕ್ಕಳಾಗುತ್ತೇವೆ ಹಾಗೂ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತವೆ ಅಂತ ದೇವರು ಹೇಳಿದ್ದಾರೆ. ಸೊ ನಾವು ದೇವರ ಸನ್ನಿಧಿಯಲ್ಲಿ ಈ ನಿತ್ಯ ಜೀವವು ನಾವು ಹೊಂದಬೇಕಂತ ದೇವರು ಚಿತ್ತವಾಗಿದೆ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರಗಳಪ್ಪ. ಮಕ್ಕಳನ್ನೆಲ್ಲ ಆಶೀರ್ವಾದ ಮಾಡಬೇಕಂತ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತಿದ್ದೀನಿ ತಂದೆಯೇ, ಆಮೆನ್.